ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನ್ಯ. ಹೇಗಿದ್ರೂ ಬಂದಿದ್ದೀರಾ? ಚಾನಲ್ ಒಳಗಡೆ ಬಲ್ಗಾಲಿಟ್ಕೊಂಡು ಬನ್ನಿ. ಇವತ್ತಿನ ಕತೆ ತುಂಬ ಚೆನ್ನಾಗಿದೆ. ನಿಮಗೆ ಖಂಡಿತ ರಿಲೇಟ್ ಆಗುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ. ಹಾಗಾದರೆ ಕೇಳಕ್ಕೆ ರೆಡಿನಾ? ಈ ಕತೆ ಒಬ್ಬ ತಂದೆ ಮಗಂದು. ತಂದೆಗೆ ಹುಷಾರಿರೋದಿಲ್ಲ. ಇನ್ನೇನು ಸತ್ತೋಗ್ತೀನಿ ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಆ ಥರ ಸಂದರ್ಭದಲ್ಲಿ ಅವನು ಮಗನನ್ನು ಕರೆದ್ಬಿಟ್ಟು ಅವನ ಕೈಯಲ್ಲಿ ಒಂದು ಹಳೇ ಗಡಿಯಾರವನ್ನು ಕೊಡ್ತಾನೆ, ವಾಚ್ನ ಕೊಟ್ಬಿಟ್ಟು ಹೇಳ್ತಾನೆ, ನೋಡಪ್ಪ ಮಗನೇ, ನನ್ನ ಹತ್ರ ನಿನಗೆ ಕೊಡೋದಕ್ಕೆ ಅಂತ ಬೇರೇನೂ ಉಳ್ಕೊಂಡಿಲ್ಲ. ಈ ವಾಚ್ನ ನಾನು ನಿನ್ನ ಕೈಗೆ ಕೊಟ್ಟಿದ್ದೀನಿ. ನೀನು ಇದನ್ನು ಮಾರಿಬಿಟ್ಟು ನಿನ್ನ ಜೀವನ ನೀನು ನೋಡ್ಕೋ ಅಂತ ಹೇಳ್ತಾನೆ. ಸರಿಯಪ್ಪ, ಆಯಿತು ಅಂತ ಹೇಳ್ತಾನೆ ಮಗ. ಆಗ ಮಗ ಏನು ಮಾಡ್ತಾನೆ, ಆ ವಾಚನ್ನ ತಗೊಂಡೋಗಿ ಅದೇ ಬೀದಿ ಕೊನೆಯಲ್ಲಿ ಒಂದು ಗುಜರಿ ಅಂಗಡಿ ಇರುತ್ತೆ. ಆ ಗುಜರಿ ಅಂಗಡಿಗೆ ಹೋಗ್ಬಿಟ್ಟು ಈ ವಾಚನ್ನ ತೋರಿಸ್ಬಿಟ್ಟು, ಇದು ಹಳೆ ವಾಚು, ನಮ್ಮಪ್ಪ ನನಗೆ ಕೊಟ್ಟಿದ್ದು, ಇದಕ್ಕೆ ಪರವಾಗಿ ನೀನು ಎಷ್ಟು ದುಡ್ಡು ಕೊಡ್ತೀಯಾ ಅಂತ ಕೇಳ್ತಾನೆ. ಆ ಗುಜರಿ ಅಂಗಡಿಯವನು ಆ ವಾಚನ್ನ ನೋಡ್ತಾನೆ. ಅಯ್ಯೋ, ತುಂಬ ಹಳೇ ವಾಚು ಸ್ವಾಮಿ, ಇದನ್ನು ದುಡ್ಡು ಕೊಟ್ಟು ನಾನು ತೊಗೊಳಕ್ಕಾಗಲ್ಲ. ಏನೋ ಒಂದು 10 ರೂಪಾಯಿ ಹೋಗಲಿ ಅಂತ ಕೊಡ್ಬೋದಷ್ಟೇ, ಇದರಿಂದ ಏನೂ ಉಪಯೋಗ ಇಲ್ಲ ಬಿಡಿ ಅಂತ ಹೇಳ್ತಾನೆ. ಮಗನಿಗೆ ಬೇಜಾರಾಗೋಗುತ್ತೆ. ಅಯ್ಯೋ, ನಮ್ಮಪ್ಪ ಸಾಯೋ ಕಾಲದಲ್ಲಿ ನನಗೆ 10 ರೂಪಾಯಿ ವಾಚ್ ಕೊಟ್ಬಿಟ್ಟು ಹೋಗಿದ್ದಾರಲ್ಲ, ಇದನ್ನ ಇಟ್ಕೊಂಡು ನಾನೇನು ಮಾಡಲಿ ಅಂಥೇಳಿ ಗುಜರಿ ಅಂಗಡಿಯಿಂದ ವಾಪಸ್ ಬಂದುಬಿಡ್ತಾನೆ. ಬಂದು ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ಈ ಥರ ಆಯಿತು, 10 ರೂಪಾಯಿ ಕೊಡ್ತೀನಿ ಅಂದರು ಈ ವಾಚಿಗೆ, ನಾನು ಅದನ್ನು ಇಟ್ಕೊಂಡು ಏನು ಮಾಡಲಿ ಅಂತಾನೆ. ಆಗ ಅಪ್ಪ ಹೇಳ್ತಾನೆ, ಅಯ್ಯೋ, ಗುಜರಿ ಅಂಗಡಿಗೆ ಯಾಕೆ ಹೋಗಿದ್ದೆ ನೀನು? ಇದೇ ಪಕ್ಕದ ರೋಡಲ್ಲಿ ಒಂದು ವಾಚ್ ಅಂಗಡಿನ ಇದೆ, ಅವನ ಹತ್ರ ಹೋಗಿ ಇದ್ರ ಬೆಲೆ ವಿಚಾರಿಸ್ಕೊಂಬಾ ಅಂತ ಹೇಳ್ತಾನೆ. ಸರಿ ಅಂತ ಮಗ ಪಕ್ಕದ ಬೀದಿನಲ್ಲಿರುವಂತಹ ಅಂಗಡಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಅವನಿಗೆ ವಾಚ್ನ ಕೊಟ್ಬಿಟ್ಟು ಎಷ್ಟು ಬೆಲೆ ಬರ್ಬೋದು ಇದಕ್ಕೆ ಅಂತಾನೆ. ಆ ವಾಚ್ ಅಂಗಡಿಯವನಿಗೆ ಅದನ್ನು ನೋಡ್ಬಿಟ್ಟು ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಅದು ತುಂಬ ಹಳೆಯ ವಾಚ್ ಆಗಿರೋದ್ರಿಂದ ಅದರಲ್ಲಿ ಏನೆಲ್ಲ ಮಿಷಿನ್ಸ್ ಇಟ್ಟಿದ್ರು ಅದು ಈಗ ಅಪರೂಪ ಆಗೋಗಿರುತ್ತೆ. ಅಂಥದ್ದೆಲ್ಲ ಇವಾಗ ಸಿಗ್ತಾ ಇರಲ್ಲ. ಹಾಗಾಗಿ ಅದಕ್ಕೊಂದು ಬೆಲೆ ಇರುತ್ತೆ. ಸೊ ಹಾಗಾಗಿ ಅವನೇನು ಹೇಳ್ತಾನೆ, ಓ ಸ್ವಾಮಿ, ಇದು ತುಂಬ ಒಳ್ಳೆ ವ್ಯಾಚು, ಯಾಕಪ್ಪ ಅಂತಂದರೆ ತುಂಬ ಹಳೇದಿದು, ಒಳ್ಳೆ ಬೆಲೆ ಬರುತ್ತೆ, ನಾನು ನಿಮಗೆ 20,000 ತನಕ ಇದಕ್ಕೆ ಕೊಡ್ತೀನಿ ಅಂತ ಹೇಳ್ತಾನೆ. ಮಗನಿಗೆ ಖುಷಿಯಾಗುತ್ತೆ. ಆಹಾ, 20,000 ಕೊಡ್ತೀನಿ ಅಂತಿದ್ದಾನೆ ಅಂತ ಅಂದ್ಬಿಟ್ಟು ಆ ವಾಚ್ ನನಗೆ ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಬಂದ್ಬಿಟ್ಮೇಲೆ ಅವರ ಅಪ್ಪ ಹೇಳ್ತಾನೆ, ಅಯ್ಯಯ್ಯೋ, ನೀನು ಯಾಕೆ ಆ ವಾಚ್ ನನಗೆ ಕೊಡೋದಕ್ಕೆ ಹೋದೆ? ಇನ್ನೂ ಮುಂದೆ ಹೋಗು, ಈ ಊರಲ್ಲಿ ಒಂದು ಮ್ಯೂಸಿಯಂ ಇದೆಯಲ್ಲ, ಆ ಮ್ಯೂಸಿಯಮ್ಮಲ್ಲಿ ಹೋಗ್ಬಿಟ್ಟು ಅದ್ರ ಬೆಲೆ ವಿಚಾರಿಸ್ಕೊಂಬಾ ಅಂತಾನೆ. ಈ ಮಗ ಮ್ಯೂಸಿಯಮ್ಮಲ್ಲಿ ಹೋಗ್ಬಿಟ್ಟು ಬೆಲೆ ವಿಚಾರಿಸ್ಬೇಕಾ ಅಂತ ಅಂದ್ಕೊಂಡು ಮತ್ತೆ ಹೋಗ್ತಾನೆ ವಾಚ್ ಅಂಗಡಿಗೆ. ಹೋಗ್ಬಿಟ್ಟು ಏನೋ ಮಾಡಿ ಆ ವಾಚನ್ನ ವಾಪಸ್ ಇಸ್ಕೊಂಡು ಮ್ಯೂಸಿಯಂ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಆ ಮ್ಯೂಸಿಯಮ್ಮಲ್ಲಿರೋ ಜನಗಳಿಗೆ ಈ ವಾಚನ್ನ ತೋರಿಸ್ತಾನೆ. ಆಗ ಆ ಜನ ಹೇಳ್ತಾರೆ, ಇದು ಸಾಮಾನ್ಯವಾದ ಹಳೆ ವಾಚ್ ಅಲ್ಲ, ಇದು ನಿಜಕ್ಕೂ ಒಂದು ಆ್ಯಂಟಿಕ್ ಪೀಸ್. ಇದನ್ನು ನೀವು ನಮಗೆ ಕೊಡೋದೇ ಆದರೆ ನಾನು ನಿಮಗೆ 2 ಲಕ್ಷ ಕೊಡ್ತೀನಿ, ಆದರೆ ಆ 2 ಲಕ್ಷನೂ ಈ ವಾಚ್ಗೆ ಕಮ್ಮಿನೇ ಅಂತ ಹೇಳ್ತಾನೆ. ಆಗ ಮಗನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಹಾ, 2 ಲಕ್ಷ ಸಿಗುತ್ತಾ ಈ ವಾಚಿಗೆ ಅಂತ ಅಂದ್ಕೊಂಡು ಖುಷಿಯಾಗಿ ಆ ವಾಚನಲ್ಲಿ ಕೊಟ್ಟು 2 ಲಕ್ಷ ತೊಗೊಂಡು ಬರ್ತಾನೆ. ಬಂದ ಮೇಲೆ ಅವರಪ್ಪ ಹೇಳ್ತಾನಂತೆ, ನೋಡು ಮಗನೇ, ನಿನ್ನ ಕೈಯಲ್ಲಿದ್ದಿದ್ದು ಅದೇ ವಾಚ್, ಅದನ್ನು ತಗೊಂಡೋಗಿ ನೀನು ಗುಜರಿ ಅಂಗಡಿನಲ್ಲಿಟ್ಟರೆ ಅವನು ಆ ಗುಜರಿ ದೃಷ್ಟಿಯಿಂದಾನೇ ನೋಡ್ತಾನೆ, ಅದಕ್ಕೆ ಅದರದ್ದೇ ಬೆಲೆ ಕಟ್ತಾನೆ. ಅದೇ ನೀನು ವಾಚ್ ಅಂಗಡಿಗೆ ತೊಗೊಂಡೋದ್ರೆ ಅವನು ತನ್ನ ದೃಷ್ಟಿಯಿಂದ ನೋಡ್ತಾನೆ, ವಾಚಿಗೆ ತಕ್ಕ ಬೆಲೆ ಕೊಡ್ತಾನೆ. ಅದೇ ನೀನು ಮ್ಯೂಸಿಯಮ್ಗೆ ತೊಗೊಂಡೋದ್ರೆ ಅವನು ಅದನ್ನು ಆ್ಯಂಟಿಕ್ ಪೀಸ್ ಥರ ನೋಡ್ತಾನೆ, ಅದಕ್ಕೆ ಬೇಕಾದಂತಹ ಬೆಲೆ ಕಟ್ತಾನೆ. ಈಗ ಆ ವಾಚ್ನ ಜಾಗದಲ್ಲಿ ನಿಮ್ಮನ್ನೇ ನೀವು ಕಲ್ಪನೆ ಮಾಡ್ಕೊಳ್ಳಿ. ಈ ಸದ್ಯಕ್ಕೆ ನೀವು ಯಾವುದೋ ಒಂದು ಕಡೆ ಕೆಲಸ ಮಾಡ್ತಿರ್ತೀರ ಅಂದ್ಕೊಳ್ಳಿ. ಅಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ನಿಮಗೊಂದು ರೆಕಗ್ನೇಷನ್ ಇಲ್ಲ, ನಿಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾನೆ ಇರುತ್ತೆ. ಅದರ ಅರ್ಥ ಏನು ಗೊತ್ತಾ, ನೀವು ಈ ಸದ್ಯಕ್ಕೆ ಗುಜರಿನಲ್ಲಿದ್ದೀರಾ ಅಂತ. ಕಷ್ಟಪಟ್ಟು ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ ಗೊತ್ತು, ನಿಮಗೂ ಒಂದೊಳ್ಳೆ ವಾಚ್ ಅಂಗಡಿ ಸಿಗಬಹುದು. ಇನ್ನೂ ಕಷ್ಟಪಟ್ಟು ಮುಂದೆ ಬನ್ನಿ, ಅದೃಷ್ಟ ಚೆನ್ನಾಗಿದ್ದರೆ ಮ್ಯೂಸಿಯಮ್ಮೇ ಸಿಗಬಹುದು.